Hello everyone, welcome back to my YouTube channel. So after a long time ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ಹಾಗಾಗಿ ಮಾಡಿರಲಿಲ್ಲ. ಹಾಯ್ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ದಿಸ್ ಇಸ್ ಲಾವಣ್ಯ ಚೈತ್ರ. ಸೊ ಗೈಸ್, ನಾವಿವಾಗ ಬಸ್ ಮಿಸ್ ಮಾಡ್ಕೊಂಡು ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಹಲೋ ಇವಾಗ ಹಾಯ್ ಗೈಸ್. ಸೊ ಫೈನಲಿ ನಾವು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ವಿ. ಆವಾಗಲೇ ನೀಟಾಗಿ ಕಾಣಿಸ್ಲಿಲ್ಲ ಅಂತಿದ್ದು. ಸೊ ಇದು ಲಾವಣ್ಯ ಆ್ಯಂಡ್ ದಿಸ್ ಇಸ್ ಶೆಟ್ಟಿ. ಇದು ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ನಮ್ಮ ಚೈತ್ರ ಅವರು. ನಾವು ಆ್ಯಕ್ಚುಲಿ ಎಕ್ಸಾಮ್ಸು ಮುಂಚೆಯಿಂದನೇ ಪ್ಲ್ಯಾನ್ ಆಗ್ತಾಯಿದ್ವಿ, ಲೈಕ್ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ಬಿಕಾಸ್ ಅದು ಯಾವುದೂ ಆಗಲಿಲ್ಲ, ಲೈಕ್ ಒಬ್ಬರು ಬಂದರೆ ಇನ್ನೊಬ್ಬರು ಫ್ರೀ ಇರ್ತಿಲ್ಲ. ಸೊ ಹಾಗಾಗಿ ಯಾರೂ ಎಲ್ಲೂ ಹೋಗಲಿಲ್ಲ. ಸೊ ಒನ್ ಡೇ ಫ್ರೀ ಮಾಡ್ಕೊಂಡು ಈಗ ಕ್ರಿಸ್ಮಸ್ ಇರೋದ್ರಿಂದ ನಾವು ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಇವತ್ತು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ವಿ. ಅಂಗಡಿ 800 ರೂಪಾಯಿ ಅಂತಿದ್ದೆ. ನಾನು ಇದನ್ನು ಆನ್ಲೈನಲ್ಲಿ ನೋಡಿದ್ದೆ, 300 ರೂಪಾಯಿ ಕೊಡ್ತೀನಿ ಅಂದರು. ತುಂಬ ಬರೋದಿಲ್ಲ ನೋಡೋಕ್ಕೆ, ಜಾಲಿ ಮಾಡೋಕ್ಕೆ. ಇದು ಚೆನ್ನಾಗಿತ್ತಲ್ಲ, 100 ರೂಪಾಯಿ. ಯಾರಪ್ಪ ಕೊಡಲಿ ಅದನ್ನು? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಷ್ಟೇ, ತಗೋ ಏನು ಅಂತೀಯ? ಸುಮ್ಮನೆ ನೋಡೋಣ ಅಷ್ಟೇ, ತಗೊಳ್ಳೋದು. ಇರ್ತಿ ತಗೋಲ್ಲ ಲಾವಣ್ಯ. ಭಯ ಅಲ್ಲ, ಒಳಗೊಂಡೋಗ್ಬಿಡ್ತೀನಿ. ಹೋಗಿಲ್ಲ ಅಂದ್ರೆ ಹೋಗಲ್ಲ, ನಿನ್ನ ವೇಟಿಗೆ ಹೋಗ್ಬಿಡುತ್ತ. ಸೊ ಗೈಸ್, ಇವಾಗ ನಾವು ಟಾಪ್ ಫ್ಲೋರಲ್ಲಿದ್ದೀವಿ. ಏನು ತಾಣ ಅಂತ ಏನು ಇಲ್ಲ, ಏನು ತಗೊಳ್ಳೋದ? ಸುಮ್ಮನೆ ಹಣ ನಾವು. ನಮ್ಮ ಚೈತ್ರ ಅಂತೂ ಫುಲ್ ಅಫಿಷಿಯಲ್ ಆಗಿ ಬರ್ತಾವಳೆ. ಎಲ್ಲು ಚೈತ್ರ ಏನು ನಾವು ಅವಳು ಸಂಬಂಧನೇ ಇಲ್ಲ ಗೈಸ್, ಹಂಗೆ ಬರ್ತಾವಳೆ. ಅವಳು ಯಾವ್ದಾದ್ರು ಹೋಗ್ದಲ್ಲ ಅವಳೆ. ನಾವು ಇವ್ರು ಬಾಯಿಗೆ ಬಂದಾಗ ಬಿಡ್ಕೊತ ಇದ್ದೀವಿ. ಇವಳು ಇನ್ನು ಕಾಲೇಜಲ್ಲಿ ಅವಳು ಎಸ್ ಮ್ಯಾಮ್ ಅಂತವಳು. ಪ್ರಾಜೆಕ್ಟ್ ಮುಗಿಸಿ ರಜಾ ಹಾಕ್ಬಿಟ್ಟವಳೆ ಗೈಸ್ ಇವತ್ತವಳು. ನಾವೀಗ ಬರ್ಗರ್ ಕಿಂಗ್ಸ್ ಬಂದು ಆರ್ಡರ್ ಮಾಡಿದೆ, ಆನ್ಲೈನ್ ಆರ್ಡರ್. ಎಷ್ಟು ತೆಗಿಲ್ಲ ಈಗೆಲ್ಲ ಹೇಳಕ್ಕೆ. ಅವರಿಬ್ರು ಎಲ್ಲಾದ್ರು ಅವರಿಬ್ರು ಆರ್ಡ್ರ್ ಮಾಡೋಕೆ ಹೋಗೋರೆ, ಬರ್ತಾರೆ. ಅವರು ಇನ್ನೂ ಬಂದೇ ಇಲ್ಲ ಬರ್ಗರ್. ಹಾಂ, ಅವರಿಬ್ರು ಆರ್ಡ್ರ್ ಮಾಡೋಕೆ ಹೋಗೋ. ಬಂದರು. ಇವಾಗ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಎಲ್ಲ ಖಾಲಿ ಗೈಸ್. ಓರಿಯನ್ ಮಾಲ್ ಸುತ್ತಿ ಸಾಕಾಯ್ತು. ಈಗ ಚರ್ಚ್ ಸ್ಟ್ರೀಟಿಗೆ ಒಂದು ಫುಡ್ ಚೆಕ್ಕು, ಇನ್ನೊಂದು ವಿತ್ ಯೋರ್ ಫ್ರೆಂಡ್ಸು, ಒಂದು ಫುಡ್ಡು, ಒಂದು ಬರ್ರಿ ಫೋನು ಬರ್ರಿ ಅಂತದೆ ಗೈಸ್. ಫ್ರೀ ಇಂತದೆಯಾ? ಫ್ರೀ ಇವಳಂತೂ ಫೋಟೋ ಶೂಟ್ ಅವಳೆಲ್ಲ ಹೋಯ್ತವಳೆ ಗೈಸ್. ನಡೆದು ಕಾಲ ನೋವಾಗೋಯ್ತು. ನಿಂತ್ಕೊಳ್ಳಿ ಸ್ವಲ್ಪ. ಲಾವಣ್ಯ ಅವರೇ, ಹಾಂ ಹೆಂಗಿತ್ತು ಓರಿಯನ್ ಮಾಲು? ತಗೊಳಕ್ಕೆ ನಮ್ಮ ಹತ್ರ ಕಾಸಿಲ್ಲ, ತಿಂದ್ಬಿಟ್ಟು ಬಂದು ಬಿಟ್ಟು ಬಂದ್ವಿ ಅಷ್ಟೇ. ನಾವು ಜಸ್ಟ್ ಸುಮ್ಮನೆ ನೋಡ್ಕೊಂಡು ಅಷ್ಟೇ ಬಂದಿದ್ದೀವಿ, ಏನು ತಗೊಳಕ್ಕೆ ಜಾಗ ಬಂದಿರಲಿಲ್ಲ. ಎಂತ ಕೇಳಿ, ನಮ್ಮ ಇಷ್ಟ. ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ಮುಸ್ತಫಾ ಅವರು ಫೋಟೋ ತೆಗಿತಿದ್ದಾರೆ ಗಾಯ್ಸ್. ಶಿ ಇಸ್ ದ ಕ್ಯಾಮ್ರಾಮ್ಯಾನ್.
ಅವಳಿನ ಮಗ ತೋರಿಸ್ತಾರೆ ಕ್ಯಾಮ್ರಾಮ್ಯಾನ್ ಚೈತ್ರ ಅವರಿಗೆ ಕ್ರೆಡಿಟ್. ಒಂದು ಹೆಸರು ಕೊಟ್ಟಿಲ್ಲ ನಾವು. ಚೈತ್ರಾಗೆ ಫೋಟೋ ತೆಗೆಯೋದೆಲ್ಲ ನನಗೆ ಕ್ರೆಡಿಟ್ ಬರಬೇಕು ಗೈಸ್, ಬಿಕಾಸ್ ಆಲ್ಮೋಸ್ಟ್ ನಾನೇ ತೆಗ್ಕೊಡೋದು. ನೆಕ್ಸ್ಟ್ ನಾನು ಚೆನ್ನಾಗಿ ತೆಗೆಯಲ್ಲ ನಿಮಗೆ ಎಲ್ಲ ಬ್ಲರ್ ಮಾಡಿರ್ತಾಳೆ. ನಾನು ಚೆನ್ನಾಗಿ ತೆಗೆಯೋದು ಬ್ಲರ್ ಮಾಡಿದ್ಲು ಸುಳ್ಳು ಹೇಳ್ಬೇಡ. ಮಾತ್ರ ಬ್ಲರ್ ಮಾಡಿದ್ಲು. ಮಿಕ್ಕಿದೆಲ್ಲ ಸಗತ್ತಾಗ್ತದೆ. ಬಟ್ ಆದರೂ ಅವಳಿಗೆ ಫೋಟೋ ತೆಗೆಯೋದು ಯಾರು ಕೇಳಿ ವರ್ಷ ಇದೇನು ಮಾಡೋದು ಗೊತ್ತಿಲ್ವಲ್ಲ ಅಂತ ತೋರಿಸ್ಕೊತಾಳೆ. ನಮಗೆಲ್ಲ ತೆಗೆದು ಚೈತ್ರ ಗೈಸ್. ಹೆಂಗ್ ತೆಗೆದ್ರು ಹ್ಞೂ ಅಂತ ಗೈಸ್, ಇನ್ನೇನು ಮಾಡೋದು. ಚೆನ್ನಾಗಿ ತೆಗಿತಾಳೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸಿಗ್ತಾ ಇಲ್ಲ. ನಾವು ಹಿಂಗೆ ಓಡಾಡ್ತಾ ಇದ್ದೀವಿ. ಫೋಟೋ ಭೂತೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿಂದ ಭೂತ್ ಅನ್ಕೊಂಡು ಗೊತ್ತಾಗಲ್ಲ. ಎಲ್ಲ ಹುಡುಗ ಈ ಮ್ಯಾಪ್ ಹಾಕೊಂಡು ಅದೇನು ಹುಡುಕ್ತಾಳ ಗೊತ್ತಿಲ್ಲ. ಕಾಲೆಲ್ಲ ನೋವ್ತೈತಲ್ಲಿ. ಅದಕ್ಕೆ ಹೇಳಿದ್ದು ಬೇಗ ಬೇಗ ಫಾಲೋವರ್ಸ್ ಮಾಡ್ಕೊಂಡ್ಬಿಡು. ವರ್ಷ ಬರೋ ಕಾಸೆಲ್ಲ ನಮ್ಗೆ ನಿಮ್ಗೆ ಕರ್ಕೊಂಡು ಹೋಗಿ ಬಂದೆ ಅಂತ ಹೇಳಿ. ಪ್ಲೀಸ್ ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮುದ್ಕೊಂಡೋದ್ರೆ ಏನು ಮಾಡ್ತೀಯ? ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಇಲ್ಲಿ ಇರಂಗೈತೆ ಕಣೆ, ಇಲ್ಲಿ ಬೇಜಾರು. ಫೈನಲಿ ಒಂದು ರೆಸ್ಟೋರೆಂಟ್ಗೆ ಬನ್ನಿ. ಇದೇ ಯಾವ ರೆಸ್ಟೋರೆಂಟ್ ಏನೇನು ಕೆಲಸ ಹೇಳು. ಯಾಕಾದ್ರೂ ಬಂದ ಅಂತ ಗೈಸ್, ಬಿಕಾಸ್ ನಮಗೆ ಏನು ಗೊತ್ತಿಲ್ಲ. ಸುಮ್ಮನೆ ಮನೆ ಕುತ್ಕೊಂಡು ಇರೋಕ್ಕಾಗ್ತಾ ಇಲ್ಲ ಅಂತ ಬಂದ್ರಿ. ಇರಕ್ಕಾಯ್ತಾ ಇಲ್ಲ. ಇಲ್ಲ ಇರೋಕ್ಕಾಗ್ತಾ ಇಲ್ಲ, ಅಲ್ಲ ನಡೆಯೋಕ್ಕಾಗ್ತಾ ಇಲ್ಲ. ಅದು ಮಾಡ್ಬೇಕಾ ಅಲ್ಲೂ ಸೊ ಏನಾದರೂ ನೆಕ್ಸ್ಟ್ ಟೈಮ್ ಯಾರು ಬರ್ಬೇಕಂದ್ರೆ ಟೆಸ್ಟಿಗೆ ಎಲ್ಲ ಲೈಕ್ ತಿಳ್ಕೊಂಡು ಏರಿಯಾ ಎಲ್ಲ ಆಮೇಲೆ ಇಲ್ಲ ಅಂದರೆ ನಮ್ಮ ಥರ ಆ ಕಡೆ ಈ ಕಡೆ ಹಿಂಗೆ ಕಾಡ್ತಾ ಇರಬೇಕು. ಈ ಹುಡುಗಿ ಇನ್ನೂ ಕೇಳೋದಲ್ಲ. ಅವಳು ಬೆಳಗಿಂದ ಝೊಮ್ಯಾಟೊ ಬುಕ್ ಮಾಡ್ಕೊಂಡು ಆಫರ್ಸ್ ನೋಡ್ಕೊಂಡು ಮೆಂಬರ್ಶಿಪ್ ತಗೊಂಡು ಅದು ಇದು ಅಂತ ಮಾಡಿ ಅವಳು ಬಸ್ ಹತ್ತೋದಾಗಿಂದ ಅದು ಒಂದೇ ಕೆಲಸ ಮಾಡ್ತಿರೋದು. ಮೆಂಬರ್ಶಿಪ್ ತಗೊಂಡು ಅದರಲ್ಲಿ ಎಷ್ಟೈತೆ ಆಫರು, ಇದರಲ್ಲಿ ಎಷ್ಟೈತೆ ಆಫರು ಅಂತ ನೋಡಿಕೊಂಡು 3000 ಎಲ್ಲ ಮಾಡಲ್ಲ ಚೈತ್ರ. 3,000 ರೂಪಾಯಿ ನಮ್ಗೆ ಹೋಗಿದ್ದಿಲ್ಲ. ಅದರ ಯಾಕೆ ಅನ್ಕೊಂತಿಯಲ್ಲ ಅವನೇ ಆಮೇಲೆ ಬರ್ತದೆ. ಇವಾಗಿಲ್ಲ. 3,000 ಅಲ್ಲ 10,000 ರೂಪಾಯಿ ಖರ್ಚು ಮಾಡ್ತೀನಿ. ಇವಾಗ 500 ರೂಪಾಯಿ ಖರ್ಚು ಮಾಡೋಕೆ ಆಯ್ತಾ ಇಲ್ಲ. ನಾನು ಅಂಬಾನಿ ಮಗಳ ಶೆಟ್ಟಿ ಅವ್ರ ಅಕ್ಕ ನನಗೆ ಮಿಲಾನೋ ಬೇರೆ ಐಸ್ ಕ್ರೀಮ್ ಮುಂದೆನೇ ಐತೆ. ಸೊ ತಿನ್ಬೇಕು ಅನ್ನಿಸ್ತೈತೆ. ಯಾವುದೇ ಇವ್ರು ಯಾರು ಗೊತ್ತಾಯಿಲ್ಲ. ತೋರಿಸ್ತೀನಿ ನಾನು ತಿನ್ನೋಣ ಅಂತ ಕಾಯ್ತಾ. ಇಲ್ಲಿ ಬಂದ್ಬಿಟ್ಟು ಯಾಕಾದ್ರೂ ತಿಂತಾ ಇದೀವ ಅನ್ನಿಸ್ತೈತೆ ನಮಗೆ. ನೋ ಕಾಮೆಂಟ್ಸ್. ಸ್ಟೋರಿ ಏನಂದರೆ ಆ್ಯಕ್ಚುಲಿ ನಾನು ಒಂದು ಕೆಫೆಗೆ ಹೋಗಿದ್ವಿ, ಸಾರಿ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಅಲ್ಲಿ ಏನಾಯ್ತಂದರೆ ಎಲ್ಲ ತಿಂದುಬಿಟ್ವಿ. ತಿಂದಿದ್ದೆಲ್ಲ ಫೋನ್ ತಾನೇ ಇಲ್ಲ. ಯಾಕೆಂದರೆ ಫೋನ್ ತಾನೇ ಇಲ್ಲ ಯಾರ ಹತ್ರನೂ. ಲೈಕ್ ಎಲ್ಲರೂ ಕ್ಯಾಶ್ ತೊಗೊಂಬಂದ್ಬಿಟ್ಟಿದ್ದೀವಿ. ಸೊ ಎಲ್ಲರಿಗೂ ಕಾಲ್ ಮಾಡಿ ಸೊ ಫೈನಲಿ ನನ್ನ ಫ್ರೆಂಡ್ ಒಬ್ಬ ಅಮೌಂಟ್ ಹಾಕ್ತಾ. ಸೊ ನಿಜವಿಲ್ಲ ಅಂದರೆ ಇವತ್ತು ಪಾಪರ್ ಆ ಥರ ಎಕ್ಸ್ಪೀರಿಯನ್ಸ್ಗೆ ತಿಂದಿರೋದು ಒಂಚೂರು ಚೆನ್ನಾಗಿರಲಿಲ್ಲ. ಈ ಥರ ಎಕ್ಸ್ಪೀರಿಯನ್ಸ್. ಸೊ ಗೈಸ್ ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರಲಿಲ್ಲ ಗೈಸ್. ಆ್ಯಕ್ಚುಲಿ ಫೋನ್ಪೇ ಇರೋದು, ಬಟ್ ಏನೋ ನಮ್ಮ ಅದೃಷ್ಟಕ್ಕೆ ಇವತ್ತು ಹೋಗ್ಬೇಕು ಅಂತ ಹೋಗಿ ಈ ಥರ ಆಯಿತು. ಏನು ಮಾಡೋದು,
ನಮ್ಮ ಹೊಣೆ ಬರೋ ನಾಳೆಗೆ ತಿರುಗಿ ನಾನು ಈ ಕಡೆಗೆ ಬರಲ್ಲ, ಚಾನ್ಸೇ ಇಲ್ಲ. ಎಡಗೂರ ದುಡ್ಡು ಆಗೋರ್ಗು ನಾನು ಬರಲ್ಲ. ಅಂದರೆ ಹಿಂಗೆ ಕೇಳಿದ ತಕ್ಷಣ ಹಿಂಗೆ ಕೊಡ್ಬೇಕು, ಹಂಗೆ ದುಡ್ಡು ಮಾಡ್ಕೊಂಡು ಬರ್ತೀನಿ ಹಿಡ್ತಾರೆ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಫೈನಲಿ ಫೋಟೋ ಬೂತ್ ಇಟ್ಕೊಂಡು ಬಂದಿದ್ದೀವಿ. ಪ್ರಿಂಟ್ ಇಟ್ಟವರ ಎಷ್ಟು ಚಿಕ್ಕದೇನಾ ಗೈಸ್. ಫೈನಲಿ ಫೋಟೋ ಬೂತು ಮೆಟ್ರೋ ಸ್ಟೇಷನಲ್ಲಿ ಸಿಕ್ಕಿ ಬರ್ತೀವಿ. ನಾವು ಕಮರ್ಷಿಯಲ್ ಫಸ್ಟ್ ಸ್ಟ್ರೀಟಿಗೆ ಬಂದಿದ್ದು ಮೇಯ್ನು ಫೋಟೋ ಬೂತ್ಗೋಸ್ಕರ. ಅದು ಸಿಕ್ಕಿರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಮೆಟ್ರೋ ಸ್ಟೇಷನಲ್ಲೇ ಇತ್ತು, ಬಂದಿದ್ದೀವಿ. ಸ್ಟಿಪ್ಸು ಹಾಕ್ತಾರೆ ಲಾಸ್ಟಲ್ಲಿ, ಇದೆ ವೀಡಿಯೋದಲ್ಲಿ ಹಾಕ್ತಾರೆ, ನೋಡ್ಕೊಳ್ಳಿ. ನೀವು ಬೇಕಾದ್ರೆ ಬಂದು ತಗೊಳ್ಳಿ, 200 ರೂಪಾಯಿ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಜಾಲರಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇರ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಬಾಯ್ ಗಾಯ್ಸ್.